ಖಾಸಗಿ ಬಸ್ನಲ್ಲಿ ಪ್ಯಾಸೆಂಜರ್ ಬಸ್ನಲ್ಲಿ ಗೂಡ್ಸನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಈಗ ಕರ್ನೂಲ್ ಗಲಾಟೆ ಆದ್ಮೇಲೆ, ಕರ್ನೂಲ್ ಗಲಾಟೆ ಅಲ್ಲ, ಕರ್ನೂಲ್ ಆಕ್ಸಿಡೆಂಟ್ ಆದ್ಮೇಲೆ ಖಾಸಗಿ ವಾಹನಗಳಲ್ಲಿ ಯಾರು ಪ್ರಯಾಣ ಮಾಡ್ತಾರೆ, ಪ್ರಯಾಣಿಕರ ಸೂಟ್ ಕೇಸು ಲಗೇಜ್ ಬಿಟ್ರೆ ಬೇರೆ ಯಾವುದು ಕೂಡ ತಗೊಂಡೋಗೋದಕ್ಕೆ ಅವಕಾಶ ಇಲ್ಲ. ಎಲ್ಲ ನಮ್ಮ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. 2028ರಲ್ಲಿ ಬಿಜೆಪಿ ನಮ್ಮ ಸ್ವಂತ ಬಲದಿಂದಲೇ ಅಧಿಕಾರಕ್ಕೆ ಬರ್ತೇವೆ ನೋ ಕಾಮೆಂಟ್. ಈಗ ನಾನು ಬಂದಿರೋದು ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ರಾಜಕೀಯ ಮಾತಾಡಲ್ಲ. ಕೆಎಸ್ಆರ್ಟಿಸಿ ಅವರ ವೇತನ ಪರಿಷ್ಕರಣೆ ಬಗ್ಗೆ ತುಂಬಾ ಬೇಡಿಕೆ ಇದೆ, ತುಂಬಾ ವರ್ಷ ಬೇಡಿಕೆ ಇದೆ. ಹೌದು, ನಿನ್ನೆ ಕೂಡ ಮಾತಾಡಿದ್ದೀವಿ. ಹೇಗೆ ಸರ್ ಮುಂದೆ ಮಾಡ್ತೀವಿ, ಎಲ್ಲದಕ್ಕೂ ಪರಿಹಾರ ಇದೆಯಲ್ಲ. ಸುರಕ್ಷತೆಗೆ 2013ರಲ್ಲಿ ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದೆ. ಆಗ ಹಾವೇರಿ ಹತ್ರ ಒಂದು ಬಸ್ ಆಕ್ಸಿಡೆಂಟ್ ಆಗಿತ್ತು, ಡಬಲ್ ಪ್ರಾಬ್ಲಮ್ಸ್. ಆವತ್ತು ನಾನು ಗಮನಿಸಿದ್ದೇನೆಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಇರ್ತಿರ್ಲಿಲ್ಲ. ಒಂದು ಪ್ಯಾಸೆಂಜರ್ ಸತ್ತೋದು ಒಂದು ಡೋರ್ ಇರ್ತಿತ್ತು, ಡ್ರೈವರ್ ಹಿಡಿಯೋದಕ್ಕೆ ಬಂದಿರ್ತಿತ್ತು, ಹಿಂಭಾಗದಲ್ಲಿ ಡೋರ್ಸ್ ಇರ್ತಿರ್ಲಿಲ್ಲ, ಎಮರ್ಜೆನ್ಸಿ ಡೋರ್ಸ್. ಆಗ ನಾನು ಅದು ಮೇಲೆ ಈ ಲಕ್ಸುರಿ ಬಸ್ಸಸ್ ಅಲ್ಲಿ ಗ್ಲಾಸ್ ಹೊಡೆದು ಆಚೆ ಬರಬೇಕಾಗಿತ್ತು. ಒಂದು ಹ್ಯಾಮರ್, ಅದನ್ನೇ ಲಕ್ಸುರಿ ಇದು ಎಮರ್ಜೆನ್ಸಿ ಡೋರ್ ಅಂತ ಕನ್ಸಿಡರ್ ಮಾಡೋದು, ಗ್ಲಾಸ್ ಹೊಡೆದು ಆಚೆ ಬರೋದನ್ನ. ಆಮೇಲೆ ನಾನು ನಮ್ಮ ಇಲಾಖೆ 25,000 ಬಸ್ಸು ಎಮರ್ಜೆನ್ಸಿ ಡೋರು, ಆಮೇಲೆ ಎಲ್ಲ ಓಮ್ನಿ ಬಸ್ಸಸ್, ಸ್ಕೂಲ್ ಬಸ್ಸಸ್, ಪ್ರತಿ ಬಸ್ಗೂ ಕೂಡ ಎಮರ್ಜೆನ್ಸಿ ಡೋರ್ ಅವಾಗ ಇಡಿಸಿದ್ದೆ. ಅವಾಗ ಆಗಿತ್ತು. ಈಗಲೂ ಕೂಡ ಯಾವುದೇ ಎಮರ್ಜೆನ್ಸಿ ಡೋರ್ ಇಲ್ಲ ಅಂದ್ರೆ ನಾವು FC ಮಾಡ್ಸೋದು. ಎಮರ್ಜೆನ್ಸಿ ಡೋರ್ ಓಪನ್ ಆಗುದಿಲ್ಲ ಅನ್ನೋ ಅದೆಲ್ಲ ನೋಡ್ತಾ ಇರ್ಬೇಕು, ಅದೆಲ್ಲ ಆಗಾಗ ನೋಡ್ತಾ ಇರ್ಬೇಕು. ಸರ್, ಈಗ ಪಿಣರಾಯಿ ವಿಜಯನ್ ಅವರು ಈಗ ಕರ್ನಾಟಕ ಸರ್ಕಾರದ ಬಗ್ಗೆ ಮನವಿ ನೀಡಲು ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಯಾರು ಮಾಡಿದ್ರಲ್ಲ ಆ ಪ್ರಕರಣದ ಬಗ್ಗೆ ಅವರು ಪ್ರತಿಕ್ರಿಯೆ ನೀಡಿ ಮಾನವೀಯತೆ ಇಲ್ಲ ಸರ್ಕಾರ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ. ಪಿಣರಾಯಿ ವಿಜಯನ್ ಅವರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಅಲ್ವಾ. ಅವರು ಕೇರಳ ರಾಜ್ಯದ ಮುಖ್ಯಮಂತ್ರಿ, ಅಲ್ಲಿರೋದು ನೋಡ್ಕೊಳ್ಳಿ ಮೊದಲು, ನಮ್ಮ ರಾಜ್ಯದ ನಾವು ನೋಡ್ಕೊಳ್ತೀವಿ. ಆದ್ರೆ ನನಗೆ ವಾಸ್ತವವಾಗಿ ಅಲ್ಲಿ ಯಾಕೆ ಹೊಡೆದ್ರು ಅಂತ ನನಗೆ ವಿಚಾರ ಕರೆಕ್ಟ್ ಆಗಿ ಗೊತ್ತಿಲ್ಲ. ಯಾಕಂದ್ರೆ ನಾನು ನೆನ್ನೆನೂ ಊರಲ್ಲಿ ಇರ್ಲಿಲ್ಲ, ತಿಳ್ಕೊಂಡ್ಬೇಕಾದ್ರೆ ಆಮೇಲೆ ಕಾಮೆಂಟ್ ಮಾಡ್ತೀನಿ. ಖಾಸಗಿ ಬಸ್ಗಳ ಭಾರಪಟ್ಟಿ ಜಾಸ್ತಿ ಆಗಿದೆ, ಕೆಎಸ್ಆರ್ಟಿಸಿ ಬಳಕೆ ತುಂಬಾ ಕಡಿಮೆ ಆಗಿದೆ. ಈಗ ನಮ್ಗೇನಾಗಿದೆ ಅಂದ್ರೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ನಾವು ಪರ್ಮನೆಂಟ್ ಬಸ್ ಹಾಕೋದು ರೆಡಿ ಇದೀವಿ. ನಮ್ಮ ಎಲ್ಲಾ ಶಾಸಕರು ಬಸ್ ಹಾಕೋರಿ ಕೆಎಸ್ಆರ್ಟಿಸಿ ಅಂತ ಕೇಳ್ತಾರೆ. ಇಲ್ಲೇನಾಗಿದೆ, ಪರ್ಮಿಟ್ಸ್ ಪದೇ 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 ಕೋರ್ಟ್ಗಳಿಗೆ ಹೋಗ್ತಾ ಇರ್ತಾರೆ. ಆ ಕೋರ್ಟ್ಗಳಿಗೆ ಹೋಗೋದ್ರಿಂದ ನಮ್ಗೆ ನಮ್ಮ ಬಸ್ಸಸ್ ಹಾಕಕ್ ಆಗ್ತಿಲ್ಲ. ಪಕ್ಷಾತೀತವಾಗಿ ಎಲ್ಲಾ MLAs ಕೂಡ ಕೆಎಸ್ಆರ್ಟಿಸಿ ಬಸ್ಸಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಕೋರ್ಟ್ಗಳಿಗೆ ಹೋಗ್ಬಿಡ್ತಾರೆ. ಕೋರ್ಟ್ಗಳಲ್ಲಿ ನಮ್ಗೆ ಸಮಸ್ಯೆ ಆಗುತ್ತೆ. ಹಿಂದೆ ಕೂಡ ನಾನು ಮಿನಿಸ್ಟರ್ ಆಗಿದ್ದಾಗ ಬೇಕಾದಷ್ಟು ರೂಟ್ಸ್ ಎಲ್ಲ ಕೊಟ್ಟಿದ್ದೆ. ಅದಾದ್ಮೇಲೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ನೋಡೋಣ, ಈ ಸಲ ಮತ್ತೆ ಬಸ್ಸಸ್ ಬರುತ್ತೆ. ಮತ್ತೆ ಜಿಲ್ಲಾಧಿಕಾರಿಗಳು RTA ಅಧ್ಯಕ್ಷರು ಅವರೇ ಅಲ್ವಾ ಇಲ್ಲಿಗೆ ತಗೊಂಡು ಮಾಡೋಣ. ಈಗ ಜನವರಿ 1st ವೀಕ್ ಇಂದ ನಿಮ್ಮ ಸಾರಿಗೆ ಇಲಾಖೆ ನೌಕರರು ಮುಷ್ಕರ ಹೋಗೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ಏನು ಕ್ರಮ ತಗೋತೀವಿ? ಅವರ ಬೇಡಿಕೆ ಇದರಲ್ಲಿ ಬೇಡಿಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಅಲ್ಲ, ಅವ್ರೀಗ ಆಲ್ರೆಡಿ ಅನೌನ್ಸ್ ಮಾಡಿದಾರಲ್ಲ, ಜನವರಿ 1st ವೀಕ್ ಇಂದ ನಾವು ಉಪವಾಸಕ್ಕೆ ಮಾತಾಡ್ತೀನಿ ಬಿಡಿ. ಶಕ್ತಿ ಯೋಜನೆ ಯಾಕೆ ಬಂದತ್ತೆ? ಎಲ್ಲರಿಗೂ ಬಡವರಿಗೆಲ್ಲ, ಮಹಿಳೆಯರಿಗೆಲ್ಲ ಅನುಕೂಲ ಆಗ್ತಾ ಇದೆಯಲ್ಲ, ನಿಲ್ಸೋ ಉದ್ದೇಶ ಏನು ಇಲ್ಲ. ಮತ್ತೆ ಸಿಎಂ ಬದಲಾವಣೆ ಚರ್ಚೆ ಅದೆಲ್ಲ ಏನು ಮಾತಾಡಲ್ಲಪ್ಪ ನಾವು. ಖಾಸಗಿ ಬಸ್ನಲ್ಲಿ ಪ್ಯಾಸೆಂಜರ್ ಬಸ್ನಲ್ಲಿ ಗೂಡ್ಸನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಈಗ ಕರ್ನೂಲ್ ಗಲಾಟೆ ಆದ್ಮೇಲೆ, ಕರ್ನೂಲ್ ಗಲಾಟೆ ಅಲ್ಲ, ಕರ್ನೂಲ್ ಆಕ್ಸಿಡೆಂಟ್ ಆದ್ಮೇಲೆ ಖಾಸಗಿ ವಾಹನಗಳಲ್ಲಿ ಯಾರು ಪ್ರಯಾಣ ಮಾಡ್ತಾರೆ, ಪ್ರಯಾಣಿಕರ ಸೂಟ್ ಕೇಸು ಲಗೇಜ್ ಬಿಟ್ರೆ ಬೇರೆ ಯಾವುದು ಕೂಡ ತಗೊಂಡೋಗೋದಕ್ಕೆ ಅವಕಾಶ ಇಲ್ಲ. ಎಲ್ಲ ನಮ್ಮ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. 2028ರಲ್ಲಿ ಬಿಜೆಪಿ ನಮ್ಮ ಸ್ವಂತ ಬಲದಿಂದಲೇ ಅಧಿಕಾರಕ್ಕೆ ಬರ್ತೇವೆ. ನೋ ಕಾಮೆಂಟ್. ಈಗ ನಾನು ಬಂದಿರೋದು ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ರಾಜಕೀಯ ಮಾತಾಡಲ್ಲ. ಕೆಎಸ್ಆರ್ಟಿಸಿ ಅವರ ವೇತನ ಪರಿಷ್ಕರಣೆ ಬಗ್ಗೆ ತುಂಬಾ ಬೇಡಿಕೆ ಇದೆ, ತುಂಬಾ ವರ್ಷ ಬೇಡಿಕೆ ಇದೆ. ಹೌದು, ನಿನ್ನೆ ಕೂಡ ಮಾತಾಡಿದ್ದೀವಿ. ಹೇಗೆ ಸರ್ ಮುಂದೆ ಮಾಡ್ತೀವಿ, ಎಲ್ಲದಕ್ಕೂ ಪರಿಹಾರ ಇದೆಯಲ್ಲ. ನಂತರ ಕೆಎಸ್ಆರ್ಟಿಸಿ ಸುರಕ್ಷತೆ
ಸುರಕ್ಷತೆಗೆ 2013 ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದೆ. ಆಗ ಹಾವೇರಿ ಹತ್ರ ಒಂದು ಬಸ್ ಆಕ್ಸಿಡೆಂಟ್ ಆಗಿತ್ತು, ಡಬಲ್ ಟ್ರಾವೆಲ್ಸ್. ಆವತ್ತು ನಾನು ಗಮನಿಸಿದ್ದೇನೆಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಇರ್ತಿರ್ಲಿಲ್ಲ. ಒಂದು ಪ್ಯಾಸೆಂಜರ್ ಸತ್ತೋದು ಒಂದು ಡೋರ್ ಇರ್ತಿತ್ತು, ಡ್ರೈವರ್ ಹಿಡಿಯೋದಕ್ಕೆ ಬಂದಿರ್ತಿತ್ತು, ಹಿಂಭಾಗದಲ್ಲಿ ಡೋರ್ಸ್ ಇರ್ತಿರ್ಲಿಲ್ಲ, ಎಮರ್ಜೆನ್ಸಿ ಡೋರ್ಸ್. ಆಗ ನಾನು ಅದು ಮೇಲೆ ಈ ಲಕ್ಸುರಿ ಬಸ್ಸಸ್ ಅಲ್ಲಿ ಗ್ಲಾಸ್ ಹೊಡೆದು ಆಚೆ ಬರಬೇಕಾಗಿತ್ತು, ಒಂದು ಹ್ಯಾಮರ್. ಅದನ್ನೇ ಲಕ್ಸುರಿ ಇದು ಎಮರ್ಜೆನ್ಸಿ ಡೋರ್ ಅಂತ ಕನ್ಸಿಡರ್ ಮಾಡೋದು, ಗ್ಲಾಸ್ ಹೊಡೆದು ಆಚೆ ಬರೋದನ್ನ. ಆಮೇಲೆ ನಾನು ನಮ್ಮ ಇಲಾಖೆ 25,000 ಬಸ್ಸು ಎಮರ್ಜೆನ್ಸಿ ಡೋರು, ಆಮೇಲೆ ಎಲ್ಲ ಓಮ್ನಿ ಬಸ್ಸಸ್, ಸ್ಕೂಲ್ ಬಸ್ಸಸ್, ಪ್ರತಿ ಬಸ್ಗೂ ಕೂಡ ಎಮರ್ಜೆನ್ಸಿ ಡೋರ್ ಅವಾಗ ಇಡಿಸಿದ್ದೆ. ಅವಾಗ ಆಗಿತ್ತು. ಈಗಲೂ ಕೂಡ ಯಾವುದೇ ಎಮರ್ಜೆನ್ಸಿ ಡೋರ್ ಇಲ್ಲ ಅಂದ್ರೆ ನಾವು FC ಮಾಡ್ಸೋದು. ಎಮರ್ಜೆನ್ಸಿ ಡೋರ್ ಓಪನ್ ಆಗುದಿಲ್ಲ ಅನ್ನೋ ಅದೆಲ್ಲ ನೋಡ್ತಾ ಇರ್ಬೇಕು, ಅದೆಲ್ಲ ಆಗಾಗ ನೋಡ್ತಾ ಇರ್ಬೇಕು. ಸರ್, ಈಗ ಪಿಣರಾಯಿ ವಿಜಯನ್ ಅವರು ಈಗ ಕರ್ನಾಟಕ ಸರ್ಕಾರದ ಬಗ್ಗೆ ಮನವಿಯಲ್ಲ ಸರ್ಕಾರ ಅನ್ನೋಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಫಕೀರ್ ಈಗ ಲೇಔಟ್ ಬಗ್ಗೆ ಯಾರು ಬುಲ್ಡೋಸರ್ ಕಾರ್ಯಾಚರಣೆ ತೆರವು ಮಾಡಿದ್ರಲ್ಲ, ಆ ಪ್ರಕರಣದ ಬಗ್ಗೆ ಅವರು ಪ್ರತಿಕ್ರಿಯೆ ನೀಡಿ ಮಾನವೀಯತೆ ಸರ್ಕಾರ ಅಂತ ಹೇಳಿದೆ ಕರ್ನಾಟಕದಲ್ಲಿ. ಪಿಣರಾಯಿ ವಿಜಯನ್ ಅವರು. ಪಿಣರಾಯಿ ವಿಜಯನ್ ಅವರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಅಲ್ವಾ. ಅವರು ಕೇರಳ ರಾಜ್ಯದ ಮುಖ್ಯಮಂತ್ರಿ, ಅಲ್ಲಿರೋದು ನೋಡ್ಕೊಳ್ಳಿ ಮೊದಲು, ನಮ್ಮ ರಾಜ್ಯದ ನಾವು ನೋಡ್ಕೊಳ್ತೀವಿ. ಆದ್ರೆ ನನಗೆ ವಾಸ್ತವವಾಗಿ ಅಲ್ಲಿ ಯಾಕೆ ಹೊಡೆದ್ರು ಅಂತ ನನಗೆ ವಿಚಾರ ಕರೆಕ್ಟ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ನಾನು ನೆನ್ನೆನೂ ಊರಲ್ಲಿ ಇರ್ಲಿಲ್ಲ. ತಿಳ್ಕೊಂಡ್ಬೇಕಾದ್ರೆ ಆಮೇಲೆ ಕಾಮೆಂಟ್ ಮಾಡ್ತಾರೆ. ಉಡುಪಿಯಲ್ಲಿ ಖಾಸಗಿ ಬಸ್ಗಳ ಮಾರುಕಟ್ಟೆ ಜಾಸ್ತಿ ಆಗಿದೆ, KSRTC ಬಳಕೆ ತುಂಬಾ ಕಡಿಮೆ ಆಗಿದೆ. ಈಗ ನಮ್ಗೇನಾಗಿದೆ ಅಂದ್ರೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ನಾವು ಪರ್ಮನೆಂಟ್ ಬಸ್ ಹಾಕೋದು ರೆಡಿ ಇದೀವಿ. ನಮ್ಮ ಎಲ್ಲಾ ಶಾಸಕರು ಬಸ್ ಹಾಕೋರಿ KSRTC ಅಂತ ಹೇಳ್ತಾರೆ. ಇಲ್ಲೇನಾಗಿದೆ, ಪರ್ಮಿಟ್ಸ್ ಪದೇ ಕೋರ್ಟ್ಗಳಿಗೆ ಹೋಗ್ತಾ ಇರ್ತಾರೆ. ಆ ಕೋರ್ಟ್ಗಳಿಗೆ ಹೋಗೋದ್ರಿಂದ ನಮ್ಗೆ ನಮ್ಮ ಬಸ್ಸಸ್ ಹಾಕಕ್ ಆಗ್ತಿಲ್ಲ. ಪಕ್ಷಾತೀತವಾಗಿ ಎಲ್ಲಾ MLAs ಕೂಡ KSRTC ಬಸ್ಸಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಕೋರ್ಟ್ಗಳಿಗೆ ಹೋಗ್ಬಿಡ್ತಾರೆ. ಕೋರ್ಟ್ಗಳಲ್ಲಿ ನಮ್ಗೆ ಸಮಸ್ಯೆ ಆಗುತ್ತೆ. ಹಿಂದೆ ಕೂಡ ನಾನು ಮಿನಿಸ್ಟರ್ ಆಗಿದ್ದಾಗ ಬೇಕಾದಷ್ಟು ರೂಟ್ಸ್ ಎಲ್ಲ ಕೊಟ್ಟಿದ್ದೆ. ಅದಾದ್ಮೇಲೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ನೋಡೋಣ, ಈ ಸಲ ಮತ್ತೆ ಬಸ್ಸಸ್ ಬರುತ್ತೆ. ಮತ್ತೆ ಜಿಲ್ಲಾಧಿಕಾರಿಗಳು RTA ಅಧ್ಯಕ್ಷರು ಅವರೇ ಅಲ್ವಾ ಇಲ್ಲಿಗೆ ತಗೊಂಡು ಮಾಡೋಣ. ಈಗ ಜನವರಿ 1st ವೀಕ್ ಇಂದ ನಿಮ್ಮ ಸಾರಿಗೆ ಇಲಾಖೆ ನೌಕರರು ಮುಷ್ಕರ ಹೋಗೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ಏನು ಕ್ರಮ ತಗೋತೀವಿ? ಅವರ ಬೇಡಿಕೆ ಇದರಲ್ಲಿ ಬೇಡಿಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಅಲ್ಲ, ಅವ್ರೀಗ ಆಲ್ರೆಡಿ ಅನೌನ್ಸ್ ಮಾಡಿದಾರಲ್ಲ, ಜನವರಿ 1st ವೀಕ್ ಇಂದ ನಾವು ಉಪವಾಸಕ್ಕೆ ಮಾತಾಡ್ತೀನಿ ಬಿಡಿ. ಸರ್, ಈ ಶಕ್ತಿ ಯೋಜನೆ ನಿಲ್ತದೆ, ಕಾಂಗ್ರೆಸ್ ಶಕ್ತಿ ಯೋಜನೆ ಹೇಳ್ತಾರೆ. ಶಕ್ತಿ ಯೋಜನೆ ಯಾಕೆ ಬಂದತ್ತೆ? ಎಲ್ಲರಿಗೂ ಬಡವರಿಗೆಲ್ಲ ಮಹಿಳೆಯರಿಗೆಲ್ಲ ಅನುಕೂಲ ಆಗ್ತಾ ಇದೆಯಲ್ಲ, ನಿಲ್ಸೋ ಉದ್ದೇಶ ಏನು ಇಲ್ಲ. ಸರ್, ಮತ್ತೆ CM ಬದಲಾವಣೆ ಚರ್ಚೆ ಮತ್ತೆ ಅದೆಲ್ಲ ಏನು ಮಾತಾಡಲ್ಲಪ್ಪ ನಾವು. ಇನಾಗ್ರೇಷನ್